ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾರ್ಗೆಟ್ KPSC ಜಾಬ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಪ್ರತಿಯೊಂದು. ಹಲೋ ಹಾಯ್ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ KPSC ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪತ್ರಿಕಾ ಪ್ರಕಟಣೆ, ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಉಪಯೋಗಕಾರಿ ಆಗುವ ಹಲವಾರು ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ. ಸ್ನೇಹಿತರೆ, ಇವತ್ತಿನ ಪತ್ರಿಕಾ ಪ್ರಕಟಣೆಯ ದಿನಾಂಕ 3/3/2019 ಒಂದು ಪತ್ರಿಕಾ ಪ್ರಕಟಣೆ ಆಗಿರುತ್ತೆ. ಇವತ್ತಿನ ಈ ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ನೋಡುವಂಥ ಪ್ರಮುಖ ವಿಷಯಗಳು ಯಾವ್ಯಾವು ಅಂತಂದರೆ, ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ 75 ಹುದ್ದೆಗಳು ಖಾಲಿ ಇದ್ದಾವೆ, ಅದ್ರ ಬಗ್ಗೆ ಮಾಹಿತಿ ನೋಡ್ತೀವಿ. ಇನ್ನು ಕಾರ್ಮಿಕರ ರಾಜ್ಯ ವಿಮಾ ನಿಗಮದಲ್ಲಿ 159 ಹುದ್ದೆಗಳು ಖಾಲಿ ಇದ್ದಾವೆ, ಅದ್ರ ಬಗ್ಗೆ ಮಾಹಿತಿ ನೋಡೋಣ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ 5 ಹುದ್ದೆಗಳು ಖಾಲಿ ಇದ್ದಾವೆ. ಆಕಾಶವಾಣಿ ಕೇಂದ್ರಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತದಲ್ಲಿ ಡ್ರೈವರ್ ಮತ್ತು ಸಿಪಾಯಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಚಾಮರಾಜನಗರ ಜಿಲ್ಲಾ ಅಂಗನವಾಡಿಗಳಲ್ಲಿ 99 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇನ್ನು ನೆಟ್ ಪರೀಕ್ಷೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ KSRTC ಅಂತಿಮ ಆಯ್ಕೆ ಪಟ್ಟಿ ಪ್ರಕಟವಾಗಿದೆ. ಇನ್ನು CRPF ಹುದ್ದೆಗಳಿಗೆ ಕೀ ಉತ್ತರಗಳು ಸಹ ಪ್ರಕಟ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಸವಿಸ್ತರವಾಗಿ ಮಾಹಿತಿಯನ್ನು ನೋಡೋಣ ಬನ್ನಿ. ಓಕೆ, ಕಾರ್ಮಿಕರ ರಾಜ್ಯ ವಿಮಾ ನಿಗಮದಲ್ಲಿ ಒಟ್ಟು 159 ಹುದ್ದೆಗಳು ಖಾಲಿದಾವೆ. ಎಷ್ಟು ಹುದ್ದೆಗಳು? 159 ಹುದ್ದೆಗಳು. ಇದರಲ್ಲಿ 159 ಹುದ್ದೆಗಳಲ್ಲಿ ಸ್ಟೆನೋಗ್ರಾಫರಿಗೆ 16 ಹುದ್ದೆಗಳು, UDC ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ 143 ಹುದ್ದೆಗಳು. ಇವು ಕರ್ನಾಟಕ ರೀಜನಲ್ಗೆ ಸಂಬಂಧಪಟ್ಟಂಥ 159 ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ಕೊಂಡ್ರೆ ಇದಕ್ಕೆ ಒಂದು ಕೊನೆಯ ದಿನಾಂಕ ಯಾವಾಗ ಆಗಿರುತ್ತೆ ಅಂದರೆ, ಕೊನೆಯ ದಿನಾಂಕ 15/4/2019 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾವ್ಯಾವ ಹುದ್ದೆಗಳಿಗೆ? ಸ್ಟೆನೋಗ್ರಾಫರ್ ಮತ್ತು UDC ಹುದ್ದೆಗಳಿಗೆ ನೀವು 15/4/2019 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಈ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋತೀನಿ ಅಂತಂದ್ರೆ ಇದರದೊಂದು ವೆಬ್ಸೈಟ್ ಇದೆಯಲ್ಲ, ಇದರ ವೆಬ್ಸೈಟು www.esic.nic.in ಗೆ ನೀವು ಭೇಟಿ ಕೊಟ್ಟು ಈ ಒಂದು ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ 75 ಹುದ್ದೆಗಳು ಖಾಲಿದಾವೆ. ಎಷ್ಟು? ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ 75 ಹುದ್ದೆಗಳು ಖಾಲಿದಾವೆ. ಈ ಹುದ್ದೆಗಳಲ್ಲಿ ನೋಡಿರಿ ಯಾರ್ಯಾರಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ, ಪ್ರಾಧ್ಯಾಪಕರಿಗೆ, ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಹಿರಿಯ ಸ್ಥಾನಿಕ ವೈದ್ಯರು, ಈ ಒಂದು ಹುದ್ದೆಗಳಿಗೆ 75 ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಂದರೆ ಇದರ ಒಂದು ವೆಬ್ಸೈಟು ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳ ವೆಬ್ಸೈಟಿಗೆ ನೀವು ಭೇಟಿ ಕೊಡಬೇಕಾಗುತ್ತೆ. ಇದರ ವೆಬ್ಸೈಟ್ www.kimskoppal.kar.nic.in ಗೆ ನೀವು ಭೇಟಿ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನೇಮಕಾತಿ ಪ್ರಕಟಣೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಇಲ್ಲಿ ಖಾಲಿ ಇರುವ ವಾಹನ ಚಾಲಕರು ಮತ್ತು ಸಿಪಾಯಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರ್ಯಾರು ಚಾಲಕ ಮತ್ತು ಸಿಪಾಯಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡ್ರಲ್ಲ ಅವರು ಏನು ಮಾಡಬೇಕಂತಂದ್ರೆ, ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನೇಮಕಾತಿದ ವೆಬ್ಸೈಟ್ ಇದೆಯಲ್ಲ, www.KSCOOPFEDLTD.org ಗೆ ನೀವು ಭೇಟಿ ಕೊಟ್ಟು ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಸಲ್ಲಿಸಬೇಕು. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಪ್ರಾರಂಭಿಕ ದಿನಾಂಕ ನೋಡಿರಿ 5/3/2019 ಕೊನೆಯ ದಿನಾಂಕ 3/4/2019 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ 5 ಹುದ್ದೆಗಳು ಖಾಲಿದಾವೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ 5 ಹುದ್ದೆಗಳು ಖಾಲಿದಾವೆ. ಇದರಲ್ಲಿ ಪಶು ವೈದ್ಯರಿಗೆ 1 ಹುದ್ದೆ, ಪಶು ವೈದ್ಯ ಸಹಾಯಕರಿಗೆ 2 ಹುದ್ದೆ, ಸೈಟ್ ಇಂಜಿನಿಯರ್ಗೆ 1 ಹುದ್ದೆ, ತೋಟಗಾರಿಕೆ ಸಹಾಯಕರಿಗೆ 1 ಹುದ್ದೆಗಳು, ಒಟ್ಟು 5 ಹುದ್ದೆಗಳು ಖಾಲಿ ಇದ್ದಾವೆ. ಇದು ನೇರ ಸಂದರ್ಶನ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಇದು ಹುದ್ದೆಗಳು ಇರ್ತಾವೆ. ಇನ್ನು ಅರೆಕಾಲಿಕ ಹುದ್ದೆಗೆ ಆಕಾಶವಾಣಿ ಕೇಂದ್ರಗಳಲ್ಲಿ ಅರೆಕಾಲಿಕ ಹುದ್ದೆ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಹಾವೇರಿ, ಶಿವಮೊಗ್ಗ, ಹಾಸನ, ಚಿತ್ರದುರ್ಗ, ಉತ್ತರ ಕನ್ನಡ, ಬಾಗಲಕೋಟೆ, ಚಿಕ್ಕಮಗಳೂರು, ತುಮಕೂರು, ಉಡುಪಿ, ಯಾದಗಿರಿ,
ಕಲಬುರಗಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುವ ಅರೆಕಾಲಿಕ ವರದಿಗಾರರಿಗಾಗಿ ಅರ್ಜಿ ಆಹ್ವಾನಿಸಿದೆ. 24ರಿಂದ 45 ವರ್ಷ ಒಳಗಿನ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆಗೆ ಮಾರ್ಚ್ 11 ಕೊನೆಯ ದಿನ. ಹೆಚ್ಚಿನ ವಿವರಕ್ಕೆ ಆಕಾಶವಾಣಿ ವೆಬ್ಸೈಟ್ www.airbengaluru.comಗೆ ನೀವು ಭೇಟಿಯನ್ನು ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಇನ್ನು ಅದೇ ರೀತಿಯಾಗಿ ನೆಟ್ ಎಕ್ಸಾಮ್ಸ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾರ್ಯಾರು PG ಕಂಪ್ಲೀಟ್ ಮಾಡಿದಾರಲ್ಲ, ಅಂದರೆ ಮಾಸ್ಟರ್ ಡಿಗ್ರಿ ಯಾರ್ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರು ಈ ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ಮುಗಿಸಿದವರು ಅಥವಾ ಯಾರ್ಯಾರು PG ಓದ್ತಾ ಇದ್ದಾರೆ ಅವರು ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ಇದರದ್ದು ಒಂದು ಕ್ವಿಕ್ ಲುಕ್ಕನ್ನು ನೋಡುವುದಾದರೆ, ನೆಟ್ ಎಕ್ಸಾಮ್ದು ಕ್ವಿಕ್ ಲುಕ್ಕನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 30, 2019. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಇದೇ ತಿಂಗಳು 30ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏಪ್ರಿಲ್ 1, 2019 ಆಗಿರ್ತೈತೆ. ವೆಬ್ಸೈಟ್ನಲ್ಲಿ ಅರ್ಜಿ ಬದಲಾವಣೆಗೆ ಅವಕಾಶ ಕೊಟ್ಟಿದ್ದಾರೆ. ಏಪ್ರಿಲ್ 7ರಿಂದ 14ರವರೆಗೆ ನೀವು ಅರ್ಜಿಯನ್ನು ಬದಲಾವಣೆ ಮಾಡ್ಕೋಬಹುದು. ಆಮೇಲೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಯಾವಾಗಂದರೆ 15 ಮೇ ನಂತರ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಎಕ್ಸಾಮ್ ಪರೀಕ್ಷೆ ಇದ್ದಿಲ್ಲ. ಇದು ಕರ್ನಾಟಕ ರಾಜ್ಯದ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೆಂಗಳೂರು, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಹಾಸನ, ಹುಬ್ಬಳ್ಳಿ, ಕೋಲಾರ, ಮಂಗಳೂರು, ಮಣಿಪಾಲ್, ಉಡುಪಿ, ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರಿನಲ್ಲಿ ಪರೀಕ್ಷೆಗಳು ನಡೆಯಲಿದ್ದಾವೆ. ಇದರದ್ದು ಒಂದು ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂದರೆ ಜುಲೈ 15ರೊಳಗಾಗಿ ಫಲಿತಾಂಶ ಪ್ರಕಟ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಇದರದ್ದು ಒಂದು ವೆಬ್ಸೈಟ್ ಇದೆಯಲ್ಲ, ವೆಬ್ಸೈಟ್ ವಿಳಾಸ ನೋಡಿರಿ, NTANET.nic.inಗೆ ನೀವು ಭೇಟಿ ಕೊಟ್ಟು ಹೆಚ್ಚಿನ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಚಾಮರಾಜನಗರ ಜಿಲ್ಲಾ ಅಂಗನವಾಡಿಗಳಲ್ಲಿ ನೇಮಕಾತಿ ಮಾಡ್ಕೋತಿದ್ದಾರೆ. ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ 99. ಅರ್ಜಿ ಸಲ್ಲಿಸಲು ಮಾರ್ಚ್ 27 ಕೊನೆಯ ದಿನಾಂಕ. ಒಟ್ಟು ಹುದ್ದೆಗಳ ಸಂಖ್ಯೆ 99. ಎಲ್ಲಿ? ಚಾಮರಾಜನಗರದಲ್ಲಿ ಅಂಗನವಾಡಿ ಹುದ್ದೆಗಳಿಗೆ ಖಾಲಿ ಇದ್ದಾವೆ. ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ಇನ್ನು KSRTC ಅಂತಿಮ ಆಯ್ಕೆ ಪಟ್ಟಿ ಸಹ ಪ್ರಕಟ ಮಾಡಿದ್ದಾರೆ. ಮಾರ್ಚ್ 5ರಿಂದ 8ರೊಳಗಾಗಿ ದಾಖಲೆ ಸಲ್ಲಿಸಲು ಸೂಚನೆಯನ್ನು ನೀಡಿದ್ದಾರೆ. ಯಾರ್ಯಾರು KSRTCಯಲ್ಲಿ ಆಯ್ಕೆಯಾಗಿದ್ರಲ್ಲ ಅವರೆಲ್ಲರೂ KSRTCjobs.comಗೆ ನೀವು ಭೇಟಿ ಕೊಟ್ಟು ಅದರ ಒಂದು ಮಾಹಿತಿ ಪಡ್ಕೊರಿ. ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಹುದ್ದೆಗೆ CRPF ಕಾನ್ಸ್ಟೇಬಲ್ ಹುದ್ದೆಗಳ ಕೀ ಉತ್ತರವನ್ನು ಪ್ರಕಟ ಮಾಡಿದ್ದಾರೆ. ಇದರ ಒಂದು ನೀವು ಕೀ ಉತ್ತರ ನೋಡ್ಕೋಬೇಕಾಗ್ತಂದರೆ ವೆಬ್ಸೈಟ್ ವಿಳಾಸ www.crpf.org. ನೀವು ಭೇಟಿ ಕೊಟ್ಬಿಟ್ಟು ನೀವು ಇದರ ಒಂದು ಕೀ ಆನ್ಸರನ್ನು ಚೆಕ್ ಮಾಡಿಕೊಳ್ಳಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ಬೇಗ ಮತ್ತೊಂದು ಪತ್ರಿಕಾ ಪ್ರಕಟಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ